ಇವಾಗ ಅನ್ನಭಾಗ್ಯ ಈಗ 250 ಕೋಟಿಗೆ ಲಾರಿ ಅವರೆಲ್ಲ ನಿಲ್ಲಿಸಿರೋ ಅಂಥದ್ದು. ಸೊ ಇದ್ರ ಬಗ್ಗೆ ಈಗ ಅದು ಅವರು ಕೂಡ ಈಗ ಅದನ್ನು ಪೂರೈಸೋಕ್ಕಾಗಲ್ಲ, ಅವ್ರಿಗೂ ಹಣ ನೋಡ್ರಿ ಯಾರ ಹತ್ರ ಈಗ ಅವರು ಕರ್ನಾಟಕದ ಬಡ್ಜೆಟ್ ಏನಿದೆ ಉಳಿತಾ ಇದ್ದಿದ್ದೆ 80,000 ಕೋಟಿ ನಮ್ಮ ಹತ್ರ ಅಭಿವೃದ್ಧಿಗೆ. 4 ಲಕ್ಷ ಚಿಲ್ಲರೆ ನಮ್ಮದು ಬಡ್ಜೆಟ್ ಏನಿದೆ ಅದರಲ್ಲಿ ಉಳಿತಾ ಇದ್ದಿದ್ದು 80,000 ಕೋಟಿ ನಾವು ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಯ್ತು. ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಎಲ್ಲ ಇರ್ತೈತೆ, ಇವೆಲ್ಲ ಕೊಡಬೇಕಾಯ್ತು. ಇವರು 65,000 ಕೋಟಿ ಈ ಫ್ರೀಗಳಿಗೆ ಕೊಟ್ಟ ಮೇಲೆ ಉಳಿದಿದ್ದು ಎಷ್ಟು ಉಳಿತೈತೆ? ಯಾರು ಕೊಡೋಕ್ಕಾಗತ್ತೆ? 15,000 ಕೋಟಿಯಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಹೇಳ್ರಿ? ಜಿಲ್ಲೆಗೆ ನಾವಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಒಂದೊಂದು 1,000-2,000 ಕೋಟಿ ಕೊಟ್ಟಿದ್ದೀರಿ ಅಭಿವೃದ್ಧಿ ಕಾರ್ಯಕ್ಕೆ 4 ವರ್ಷದಲ್ಲಿ. ಇವ್ರ ಯೋಗ್ಯತೆಗೆ 500 ಕೋಟಿನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 100 ಕೋಟಿ ಇಲ್ಲ, 50 ಕೋಟಿನೂ ಇಲ್ಲ. ಹೇಳಿದಾನಲ್ಲ ಇವನು ಗುಲ್ಬರ್ಗ MLA 2 ವರ್ಷದಿಂದ ತೆಂಗಿನಕಾಯಿ ಹೊಡೆದೆ, ಇನ್ನು ಅದು ಕೆಲಸನೇ ಪೂಜೆ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ. ಯಾರು? BR ಪಾಟೀಲ್ 2 ವರ್ಷದಿಂದ ಅಂತ ತೆಂಗಿನಕಾಯಿ ಹೊಡೆದಿದ್ದು. ಗುದ್ಲು ಪೂಜೆಲಿ ತೆಂಗಿನಕಾಯಿ ಹೊಡೆದಿದ್ದು ಇನ್ನೂ ಆಗಿಲ್ಲ ಅಂತ ಅವ್ರ MLAಗಳೇ ಹೇಳ್ತಾ ಇದ್ದಾರಪ್ಪ. ಒಬ್ಬ ನೇಣಾಕಂತೀನಿ ಅಂತ ಹೇಳಿದ್ರಲ್ಲ, ಯಾರು? ದಾವಣಗೆರೆ MLA ಕಾಂಗ್ರೆಸ್. ನಾನು ನೇಣಾಕೊಂಬಿಡ್ತೀನಿ ಅನುದಾನ ಕೊಡಲಿಲ್ಲ ಅಂದರೆ. ಈ ಸ್ಥಿತಿ ಕರ್ನಾಟಕದಲ್ಲಿ ಅನುದಾನ ಅಲ್ಲ, ಸಂಬಳ ಕೊಟ್ಟರೆ ಸಾಕಾಗ್ಬಿಟ್ಟೈತೆ. ಆ ಪರಿಸ್ಥಿತಿ ಇರೋವಂಥದ್ದು. ಅದಕ್ಕೆ ರಾಯರೆಡ್ಡಿ ಒಂದಲ್ಲ 4 ಬಾರಿ ಹೇಳಿದ್ದಾನೆ, ಮೋಸ್ಟ್ ಕರಪ್ಟ್ ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯ ಇದೆ ಅದು ಕರ್ನಾಟಕ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ರಾಯರೆಡ್ಡಿನೇ ಫೈನಾನ್ಸ್ ಅಡ್ವೈಸರ್ ಅವರು. ಮತ್ತು ಈಗ ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ, ರಸ್ತೆ ಬೇಕಾ ಅಂತ ಕೇಳಿದ್ರು. ಅಭಿವೃದ್ಧಿ ಅಂದರೆ ಅರ್ಥ ಆಗೋಯ್ತಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ. ಆ 2,000 ತಗೊಂಡು ಅದ್ಯಾರೋ ಒಬ್ಬರು ಕಾಂಗ್ರೆಸ್ ಏಜೆಂಟ್ ಹೇಳಿದ್ರಲ್ಲ, ಆ ಅಮ್ಮನ ಲೇಡಿಂಗ್ ಕರ್ಕೊಂಬಂದು ನಿಲ್ಲಿಸಿದ್ರು, ನಾನು ಬೋರ್ವೆಲ್ ಹಾಕೊಂಬಿಟ್ಟೆ ಅಂತ. 2000ದಲ್ಲಿ ನಮ್ಮ ಬೋರ್ವೆಲ್ ಹಾಕಟ್ಟೆ. ನೀವೇ ಹೇಳಿ, ಒಂದು ಬೋರ್ವೆಲ್ ಹಾಕಬೇಕಾದ್ರೆ 10ರಿಂದ 12 ಲಕ್ಷ ಖರ್ಚಾಗ್ತಪ್ಪ, ಸರ್ವಿಸ್ ತಗೊಳಕ್ಕೆ, ಎಲೆಕ್ಟ್ರಿಕ್ಕು ಎಲ್ಲ ಸೇರಿ. ಅದು ಹೆಂಗೆ ಅಮ್ಮ 2000ದಲ್ಲಿ ಆಯಿತು, 2000 ಒಂದು ವರ್ಷದ ತಗೊಳ್ಳಿ 24,000 ಆಯ್ತಪ್ಪ. ಕೊರೆಯೋಕ್ಕಾಗಲ್ಲ ರೀ, ಅವ್ನಿಗೆ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ನೀನು ಈಗ ಅದು ಕೊಡಬೇಕಾದ್ರೆ ಈಗ ಒಂದು ಕನೆಕ್ಷನ್ ತಗೊಬೇಕಾದ್ರು ನಿಮಗೆ 2 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಈಗ 2,000 ರೂಪಾಯಿದು ಬಿರಿ ಆ ಲಂಚಕ್ಕೆ ಆಗೋತತೆ. ಇವ್ರು 2,000 ಹಿಂಗೆ ಕೊಡೋದು, ಕರೆಂಟ್ ಕನೆಕ್ಷನ್ ತಗೊಂಡಕ್ಕೆ 2 ಲಕ್ಷ ಕೊಡಬೇಕಲ್ಲ, ಈಗ ಕೊಡಬೇಕಲ್ಲ, ಅಲ್ಲೇ ಹೊರಟೋಯ್ತು. ಇನ್ನು ಬೋರ್ವೆಲ್ ಹಾಕೋದೆಲ್ಲಿ? ಅದೇ ಹೊಸ TC ಇದೆ ಹೇಳ್ತಾ ಇರೋದು. ಆ ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ. ಅಜಾಗರೂಕತೆ ಅಂದರೆ ಹಣಕಾಸಿನ ಒಂದು ಆರ್ಥಿಕ ಅರಾಜಕತೆ, ಆರ್ಥಿಕ ಪರಿಸ್ಥಿತಿ ಅಂತೂ ಪಾತಾಳಕ್ಕೆ ಕುಸಿದೋಗಿದೆ. 1,05,000 ಸಾಲ ಮಾಡಿದ್ದಾರೆ. ಒಬ್ಬೊಬ್ಬರು ತಲೆ ಮೇಲೂ 1 ಲಕ್ಷ ಸಾಲ ಇದ್ದಾರೆ ಜನಗಳ ತಲೆ ಮೇಲೆ. ಇನ್ನು ಮುಂದಿನ ಬಡ್ಜೆಟಲ್ಲಿ ಇನ್ನೊಂದು 2 ಲಕ್ಷ ಸಾಲ ಮಾಡ್ತಾರೆ. ಪಾಪರ್ ಮಾಡಿ ಈ ರಾಜ್ಯವನ್ನು ಪಾಪರ್, ಹೆಂಗೆ ಕೇರಳ ಪಾಪರ್ ಆಗಿದೆ, ಹಿಮಾಚಲ್ ಪ್ರದೇಶ್ ಪಾಪರ್ ಆಗಿದೆ, ಹಂಗೆ ರಾಜ್ಯವನ್ನು ಪಾಪರ್ ಮಾಡಿ ಹೋಗುವಂಥ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ.